ಚಂದುಳ ಚಲಬಿ ನನ್ನುಡುಗಿ ಒಕ್ಕಳ ಹೈಸ್ಕೂಲ ಸಾಲಿಗಿ ಕಾಯ್ಕೊತ ನಿಲ್ಲವ ಹಾದಿಗಿ ಒಕ್ಕಳ ಹೈಸ್ಕೂಲ ಸಾಲಿಗಿ ಕಾಯ್ಕೊತ ನಿಲ್ಲವ ಹಾದಿಗಿ ಏಕದೊಂದು ಚಂದನ ಸ್ಮೈಲಿಗಿ ರಿಬ್ಬನ ಕಟ್ಟುಕೊಂಡ ರಿಬ್ಬನ ಎತ್ತಿ ನಂಗ ಬರ್ತಾಳು ನನ್ನ ನೋಡಿ ನಗತಾಳು ತುಬಚಿ ಊರ ನನ್ನೂರ ನಂಬಲಿಲ್ಲ ಹುಡುಗ್ಯಾರ ಏನ ತಿಂದಿ ಏನ ಬಿಟ್ಟಿ ಐತಿ ನಮ್ದ ಗೆಳೆಯರ ಬಳಗ ನಾ ಬಾಳ ಹಚ್ಚುಕೊಂಡಾಗಿ ಮಗಳಲ್ಲೂ ಬಲು ದೂರ ನಾ ಬಾಳ ಹಚ್ಚುಕೊಂಡಾಗಿ ಮಗಳಲ್ಲೂ ಬಲು ದೂರ. ಕಮಾನ್ ಡಾರ್ಲಿಂಗ್ ಕಮಾನ್, ಲವ್ ಮಿ ಆರ್ ಹೇಟ್ ಮಿ, ಇಲ್ಲ ಲಾಚ್ ಲಾಚ್ ಕಿಸ್ ಮಿ. ಏ ನಿಮ್ಮ ಮೌನ್ ತಂದೆ ತಾಯಿ ಇಲ್ಲ ಮಗನ್ ಬಡಿಬಾರ್ದಂಗೆಲ್ಲ ಕಿಸ್ ಕೊಡಕ್ ಬಂದಾಗ ಸಡ್ಡಿ ಕರ್ಕೊಂಡು ಹೋಗು. ಚಲೋ ಐಡಿಯಾ ಕೊಡಕತ್ತಪ್ಪ. ಏಸ್ ಮಂದಿನ ಕರ್ಕೊಂಡು ಹೋಗಿ ಸಡ್ಡಿಗೆ ನಿನ್ನ ಅವನ ಕೂಡ ಏನು ಮುಗಿಸ್ಬಿಡ್ತೀನಿ ನಾನು. ಹಂಗದಾಳು ಗಣ್ಣ ಡೇಂಜರ್ ಕರ್ಕೊಂಡು ಆದ್ರೂ ರಂಬಿಸ್ ಕರ್ಕೊಂಡು ಹೋಗ್ಬೇಕು, ಹಂಗೆಲ್ಲ ಕರ್ಕೊಂಡು ಹೋಗ್ಬೇಕು. ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಐತೆ ನಿನಗೆ ಇದ್ದು ಅಲ್ಲ ಅವನ್ನ ಮಂಗಳೂರು ಪುಟ್ಟನಿಗೆ ಬಿಟ್ಟು ಬಂದೆ. ಅವನು ಮಿಕ್ಕಿದವ ನೀನು ಮಿಕ್ಕಿದವ. ಲೇ ನಾಚಿಗೇಡಿ, ಓ ಹಿಂಗ್ಯಾಕೆ ನಾಯಿಗೆ ಅಡ್ಯಾಡಕತ್ತಿ ಬೆನ್ ಹತ್ತಿ? ಅದ್ರಾಗ ಏನ್ ತಪ್ಪೈತಿ ಬಿಡಪ್ಪ, ಒಂದು ಹೆಣ್ಣ ಇದ್ದಲ್ಲಿ ಒಂದು 4 ಗಂಡು ನಾ ಇರೋದು ಸ್ವಾಭಾವಿಕ. ಅದು ಆದಿ ಕಾಲದಿಂದ ಪ್ರಕೃತಿ ನೇಮನ ಐತೇವಿ. ಏನು ತಪ್ಪೈತಿ ಹೇಳು? ನಾನು ನಿನ್ನ ಸಂಬಂಧ ವಡ ತರಕ್ ಹೋಗಿದ್ದೆ. ಎದ್ರ ವಡ? ಅದು ತೂತ್ ವಡ. ಹೇ ಭಾರಿ ಮಸ್ತ್ ವಡ ನಾವು. ನೀವು ಒಂದು ತಿಂದು ಬಿಟ್ಟಂದ್ರೆ ಇನ್ನೊಂದು ಬೇಡ್ತೀನಿ ನೋಡು ವಡ. ವಡಾನ ಮಾಡ್ತಾನಲ್ಲಿ ಜಮ್ಕಂಡೆ ಬಟ್ ಅವ, ಆದ್ರೆ ಬಟ್ಟ ಇಲ್ಲ ಅವಂಗ. ಬಟ್ಟಿಲ್ಲ ಬಟ್ಟ ಅವ ತೂತ್ ಹೆಂಗ ಆಗ್ತಾನ ವಿಚಾರ ಮಾಡು. ಬಟ್ಟಿಲ್ಲ ತೂತ್ ಹಾಕ್ತಾನ ಹಿಂಗ ತೋತಾನ, ಹಿಂಗ ಮಾಡ್ತಾನ, ಅವ ತೂತ್ ಹೆಂಗ ಹಾಕ್ತಾನ ಅದನ್ನ ಒಂದು ತಾಸು ನೋಡಿದೆ, ಅದೇನು ಗೊತ್ತಾಗಲಿಲ್ಲ. ಹಿಂಗಾಗಿ ಹಿಟ್ಟು ಮಾಡಿ ಹಿಡಿಯುತ್ತ ಅವ ಹಂಗೂ ಹಾಕಿ ಹಿಂಗೆ ತಗೊಂಡು ಹೆಂಗೆ ಹಾಕಿರ್ಬೇಕು ಅವ. ಅವ ಹಂಗಾರ ಆಗ್ಲಿ ದಯವಿಟ್ಟು ಮುಂಜಾನೆ ಅದ ತಿಂತೀನಿ ನಾನು, ನನ್ನ ಬಾಯ ಮಣ್ಣು ಹಾಕ್ಬೇಡ. ಇಲ್ಲ 2 ವಡ ನಿನ್ನ ಪಾರ್ಸಲ್ 2 ತಿನ್ನ ಅವಿ ಹಿಂಗ್ಯಾಕೆ ಮಾಡ್ತೀನಿ? ಹಿಂಗೆ ಯಾಕೆ ಅಡ್ಡಾಡ್ತಿಲಿ? ಯಾವ್ದ್ರ ಚಂದಂಗೆ ಉದ್ದೆ ಮಾಡ್ಕಲಿ. ಬೇಡಪ್ಪ, ಉದ್ಯೋಗದ ನೆಂಪತ್ತೈಬೇಡ, ನಮ್ಮ ಮೈಕೈನ ಜುಮ್ಮತ್ತಾವ. ಯಾಕೆ ಹಿಂಗೆ ಎಲ್ಲರೂ ಉದ್ಯೋಗ ಮಾಡಿ ಅಂದದಕ್ಕೆ ಅವ್ರವ್ರ ಕೈಕಾಲು ಹಿಡಿದು ಅರ್ಬಿ ಅಂಗಡಿ ಕೆಲ್ಸಕ್ಕೆ ಹೋದ್ನ್ಯಾ. ಅದು 2 ದಿನ ಆಗಿತ್ತವ. 3ನೇ ದಿವಸ ನಿನ್ನ ತಗೋಬೇಕು. ಹೆಣ್ಮಗಳು ಬಂದಳು, ತಗಸಿದಳು 1 2 7 8 ಸೀರೆ ತಗಸಿಳು. ಸಿಟ್ಟು ಬತ್ ನನಗ. ದೊಡ್ಡವ್ರು ಹೇಳಿದ ಮಾತು ನೆನಪಾಗಿ ಬಿಡ್ತು ನೋಡವಿ. ಭಾಳ ಹಸ ದನ ಇದ್ದಲ್ಲಿ ಕ್ವಾಣ ಹೊಗಸ್ ಬರುತ್ತೆ, ಅರ್ಬಿ ಅಂಗಡಿಯಾಗ ಹೆಣ್ಮಕ್ಳು ಹೊಗಸ್ ಬರ ಕರೆನ. ಮತ್ತೇನು ಸೀರೆ ತೊಗೊಳಕ್ಕೆ ಆದ್ರೆ ಏನ ಎತ್ಲಿ ಇದ್ದದ್ದು ಅರ್ಧ ಅಂಗಡಿನ ಆಗಿ ಮಾಡಿದಳು. ಲಾಸ್ಟಿಗೆ ಒಂದು ಸೀರೆ ತೊಗೊಂಡು ಮತ್ತೊಂದು ಮಾತು ಹೇಳೋಕಳಕ್ಕೆ ಏನಂದ್ರ, ಇದ್ರಾಗ ಏನಾರು ತೂತಿದ್ರು ವಾಪಸ್ ತಂದು ಕೊಡಕ್ಕೆ ಅಂದಳ. ನಾನು ಅಂದೆ, ನೀವು ವಿಚಾರ ಮಾಡಬೇಡ, ತೂರಸು ಸೀರೆನ ಫ್ರೀ. ಸೀರೆ ಅಂತ ತೂತಾಯವ ಹಂಗ ಬಗಳಲೆ ಸೀರೆ ಅಂತ ತೂತ ಅನ್ಬೇಕಿಲ್ಲ, ನುಗ್ಗರೆ ಕಡಿತಾರ ನಿನ್ನ. ಮತ್ ನಾನು ಅದನ್ನ ಅಂದೆ. ಅಕ್ಕಿ ಏನ್ ತಿಳ್ಕೊಂಡಳೆ ಅಂಬಲ್ಲಿ ಚಪ್ಪಲ್ ಬಾಯ ತುರ್ಕ್ ನೆತ್ತ ತೆಗದಳು. ಚಲೋ ತಗದಾಳ. ಹಿಂಗಾಯ್ ಮೈಕೈ ಜುಮ್ ಅಂತ ಬೇರೆ ಉದ್ದೆ ಮಾಡ್ಬೇಕು. ಅಲ್ಲಿದ್ದ ಕಡ್ಯಾಕಾಯ್ ಬನ್ಯ, ಅಲ್ಲಿದ್ದ ಕಡ್ಯಾಕಂದ ಗಂಟ್ಲು ಕಿರಿಕಿರಿ ಮಾಡಕತ್ತಿ ಚಾ ಕುಡಿಬೇಕು ಅನ್ನಿಸ್ತಪ್ಪ. ಇದ್ರಿಗೆ ಅಲ್ಲೇ ಚಾ ಅಂಗಡಿ ಹೊಟ್ಟೆಲ್ಲ. ಇನ್ನೇನು ಒಂದು ಕಪ್ ಚಾ ಕೊಡಂದೆ. ಚಾ ಖಾಲಿ ಆಗೈತಿ, ಹಾಲ್ದವ್ ನೋಡಿ ಕುಡ್ತಿದ್ರು, ಕುಡ್ಲಿಕ್ಕೆ ಹೋಗಂದ. ಇರೋಲ್ಲ ಕೊಡಪ್ಪ ಅಂದೆ. ಇನ್ನೇನು ಕುಡಿಬೇಕು ಅನ್ನೋದ್ರಾಗ ಎತ್ತಾಗಿದ್ದ ಬತ್ತಿ ಆಂಬಲ್ ಫೋನ್ಯಾಗ ಮಾತಾಡ್ಕೊತ ಒಂದು ಆಯ್ ಬಂದು ನಿತ್ಯ. ಅದು ನಿಂದ್ರದ್ ನಿಂತು ಸುಮ್ಮನೆ ನಿಂದಿರ್ಬೇಕಲ್ಲ. ಚಾ ಮೇಲೆ ಸೆರಗು ಹೋಗ್ಕೊಂಡು ನಿತ್ತಿ. ನಾನು ನೋಡು ಮಟ್ಟ ನೋಡಿದೆ, ಅದೇನು ತಗೊಂಡ್ ಕಾಣಲಿಲ್ಲ. ಹಿಂಗೆ ಚಾ ಆರ್ಗಿರಿತ್ತು, ಹಾಲು ಆರ್ಗಿರಿತ್ತು ಅನ್ನೋ ಅವಸರಕ್ಕೆ ಆಯ್ ಸ್ವಲ್ಪ ಸರ್ ಹಾಲು ಕುಡಿತೀನಿ ಅಂದೆ. ಆಕೆ ಏನು ತಿಳ್ಕೊಂಡಳೇನ, ಎಮ್ಮೆ ಕಟ್ ಮಾಡಿ ಭಾಳ ದಿವಸ ಆತ ಬಾಡೆ ಎಲ್ಲಿ ಹಾಲು ಕುಡುತ್ತೆ ಅಂತ ಚಪ್ಪಲ್ಲಿ ಹೊಡೆದ್ಬಿಟ್ರು. ಹಿಂಗಾಗಿ ಇತ್ತೀಚೆಗೆ ಯಾರು ಹೊಡಿಲಿಲ್ಲ ಅಂದ್ರೆ ನಿದ್ದೆನ ಹತ್ತೋಲ್ ನನಗೆ. ಬೇರೆ ಉದ್ಯೋಗ ಮಾಡ್ಬೇಕು ಮಾಡಿನಲ್ಲ. ಯಾವ್ದು ಅದು ಕಂಪೌಂಡರ್ ಕೈಯಾಗ ಹೋಗಿದ್ದೀನಿ ದವಾಖಾನ್ಯಾಗ. ಅದು ಕಂಪೌಂಡರ್ ಕೆಲ್ಸಕ್ಕೆ ಹೋದ್ ನೀವು ಬರೀ ಅಲ್ಲಿ ಹಾವು ಕಡದ ಪೇಷಂಟ್ ಬರು. 1ನೇ ದಿನ ಒಂದು ಹಾವು ಕಡದ ಪೇಷಂಟ್ ಬರ್ತಾವೆ. ಡಾಕ್ಟರ್ ದೊಡ್ಡದೊಂದು ಹಗ್ಗ ತೊಗೊಂಡು ಮಣ್ಕಲ್ಲಿ ಕಟ್ಟಿಬಿಟ್ಟ. ಅಲ್ಲೋ ಡಾಕ್ಟ್ರ MBBS ಸಾಲಿ ಕಲ್ತಾರೆ ನೀವು, ಹಗ್ಗ ತೊಗೊಂಡು ಕಟ್ಟಿರಲ್ಲ, ಗುಳಿಗೆ ಇಂಜೆಕ್ಷನ್ ಮಾಡ್ಬೇಕಂದೆ. ಏನ್ ಸಾಲಿ ನಾ ಕಲ್ತನೋ ನೀ ಕಲ್ತು? ನಾನು ಬಾರಿ ಕಲ್ತನ್ರಿ ಸಾಲಿ ಅಂದೆ. ಏನು ಬರ್ತತ್ ಹೇಳಿ? ಇಂಗ್ಲೀಷ್ ಬರ್ತಿತ್ತು. ನಾನು ಬಾರಿ ಹೇಳ್ಬಿಟ್ನ. A for egg rice, B for fried egg, C for chicken 65, 50 ರೂಪಾಯಿಗೆ 30 ಗ್ರಾಮ್. ಎಷ್ಟು ಹೇಳ್ಬಿಟ್ನಿ. ಆ ತೇಜವನಿಂದ ಅಡ್ಡಾಡಿ ಬರೀ ಅವತ್ತಿನ ಕಲ್ತೀನಿ. ಇಟ್ಟು ಹೇಳ್ಬಿಟ್ನಿ. ಅವ ಡಾಕ್ಟರ್ ಅಂದ, ನಾ ಕಲ್ತಂಗ ನೀನು ಕತೆ ಕಲಿಬೇಕಾಗಿತ್ತು ನಾವು ಒಂದು 6 ತಿಂಗಳಿಂದ ಅಂದ.
ಅದು ಆತವಿ 2 ದಿನ ಆದಿಂದ ಮತ್ತೊಂದು ಹಾವು ಕಡ್ದು ಪೇಷಂಟ್ ಬಂತು. ಡಾಕ್ಟ್ರು ಊರಾಗ ಇರಲಿಲ್ಲ, ಎಲ್ಲೇ ಊಟಕ್ಕೆ ಮಾಡಿಸಿದ್ರತ್ತ ಅಲ್ಲಿ ಜಗದಾದಾರ ನಾವ್ಲಿಗ್ಯಾರ ಅಲ್ಲಿ ಹೋಗ್ಬಿಟ್ಟಿದ್ದವ. ನಿನ್ನ ಮುಂದೆ ಇವತ್ತು ಅಲ್ಲಿ ಏನು ತಿಂಡಿ ಏನು ಬಿಟ್ಟು ಭಾರಿ ಇತ್ತತ್ತ ಅಲ್ಲಿ. ಒಟ್ಟು ಅದ್ರ ದೊಡ್ಡವ ಏನು ಇತ್ತಾಗ ವಡ ತಿಂದ್ವ ಇತ್ತಾಗ ಅವಡಲೆ ಹೊಲಸ ಮಗನ ಮಾಡಿ ಆ ವಡ ತಿನ್ನಬೇಕವೆ ಜೀವನದಾಗ ನಿನಗೆ ಒಮ್ಮೆ ತಿನ್ನಿಸ್ತೀನಿ. ಭಾರಿ ಮಾಡ್ತಾನ ನಿನ್ನ ಕೈ ಮುಗಿದ್ದೀನಿ. ಅವ ತೂತ ಅವ ತೂತ ಹೆಂಗ ಆಗ್ತಾನ ಅದು ಇದು ನಾಸಾದಾರ ಕೊಡ್ಲಿ ನನಗೆ ಕಂಡು ಹಿಡುತ್ತಾರ ತೂತ ಹೆಂಗ ಆಗ್ತಾನ ಅವ. ಉಳಿತೀನಿ ನಿನ್ನೀಗ ನೀ ಹರ್ಯಾಗ ಅದು ವಡ ತಿಂದ್ರೆ ನಮ್ಮ ಮನೆಯವ್ರ ಅದು ಹಾವು ಕಡ್ದು ಪೇಷಂಟ್ ಬಂದ್ಬಿಡ್ತಿ 2ನೇ ದಿನ. ಡಾಕ್ಟ್ರ್ ಊರಾಗ ಇರಲಿಲ್ಲ. ಡಾಕ್ಟ್ರಿಗಿಂತ ನಾನು ಸ್ಯಾನೆ ಆಗ್ಬೇಕು. ದೊಡ್ಡದೊಂದು ಹಗ್ಗ ತಂದು ಪೇಷಂಟ್ ಕುತ್ತಿಗೆ ಕಟ್ಬಿಟ್ಟು ನಾವು. ಅಯ್ಯೋ ಕೂತಿ ಕಟ್ರೆ ಸಾಕ್ತಾ ಹೋಗ್ತಾವ. ಸಾತ್ರ ಸಾಯ್ಬಿಡು ಭೂಮಿ ಬಾರ್ರಾಗ ಒಂದಿಷ್ಟು ಅದಾವು ಅವೆಲ್ಲ ಕಲಾ ಸಾಯಿಲ್ ನಾವು ಒಬ್ಬ ಬದುಕ್ಬೇಕ ನಾವು ಉಳ್ದಾರ ಯಾರು ಬೇಡ ನಮಗೆ. ಅಂದ್ರೆ ನೀವು ಒಬ್ಬನ ಬದುಕ್ಬೇಕು. ಹೌದು ನೀ ಯಾಕೆ ನನ್ನ ಬೆನ್ನತ್ತಿ ಮೊದಲು ಹೇಳು. ಅದಾವಿ ಮತ್ತು ನನ್ನ ಲವ್ ಮಾಡ್ತನಂತ ಹೇಳಿದ್ದೆಲ್ಲ ನಾನು ನಿಲ್ಲವ್ ಮಾಡೋದ 1 ತಾಸರ ಮಾಡ. ಆ ಭಾಳ ಅರ್ಜೆಂಟ್ ಐತಿ ನನಗೆ. ಈ ಸೀಸನ್ಯಾಗ ಮಳೆ ಒಂದು ಹತ್ತಿ ಬಿಟ್ಟಾವ. ನೀ ಹಂಗೆ ಮಾಡಬೇಡ, ಒಂದು 20 ರೂಪಾಯಿ ತೊಗೊಂಡು ಲವ್ ಮಾಡು. 20 ರೂಪಾಯಿ ತೊಗೊಂಡು ಲವ್ ಮಾಡ್ಬೇಕಾ? ಸಸ್ತಾ ಆತ 50 ತೊಗೊಂಡು ಲವ್ ಮಾಡು. ಇನ್ನೊಂದು ಬಡಿ ಈಗ ಸಮಾಧಾನ ಆತ್ ನನಗೆ. ಏನು ಗಂಟು ಬಿದ್ದಿರ್ಲಿ ಎಲ್ಲಾರು ನನ್ನ ಪಾಲಿಗೆ. ಇಲ್ಲ ಅವು ಗಂಡಸರು ಇತ್ತೀಚಿಗೆ ನನಗಂಕರು ವಾರದಾಗ ಒಬ್ಬರ ಹೆಣ್ಮಕ್ಳು ಬಡಿಲಿಲ್ಲ ಅಂದ್ರೆ ಒಟ್ಟ ಮನ್ಸಿಗೆ ಸಮಾಧಾನ. ನೀ ಇಟ್ಟ ಹೊಡೆದೆಲ್ಲ 6 ತಿಂಗಳು ಬದುಕ್ತಾನ. ಚಪ್ಪಲ್ಲಿ ಹೊಡೆದಂದ್ರೆ 1 ವರ್ಷ ಆರಾಮ್ ಬದುಕಿ ಬಿಡ್ತಾನ. ನಮ್ಮಪ್ಪ ಹೇಳ್ಯಾನ ಏನತ್ತ ಯಾರನ್ನ ಮದುವೆ ಆಗವ ಅವ್ನು ಮಾತ್ರ ಮದುವೆ ಆಗ್ಬೇಡ, ಅದು ಊರಿಗೆ ವಜ್ಜಾಗಿದ್ದು ಗಂಡಸೈತೆ ಅಂತ ಹೇಳ್ಯಾನ ನಮ್ಮಪ್ಪ. ಅವೇ ವಾಜ್ಯ ಅದು ಮಾಡ್ಕೋಬೇಕು. ಹಗರ್ ಅದು ಅಂದ್ರೆ ಅವು ಏನು ಬರೋಬ್ಬರ ಅನ್ಸಂಗಿಲ್ಲ. ಅವು ಯಾವ ವಜ್ಜ ಇರ್ತಾವ ಅವನ್ನ ಮಾಡ್ಕೋಬೇಕು. ನಿಮ್ಮ ನಿನ್ನ ಸಂಬಂಧ ದೊಡ್ಡ ದೊಡ್ಡ ಕನಸು ಇಟ್ಕೊಂಡು ಕೂತನ್ನ ಏನಂತಿ ಹೇಳ್ಬಿಡು. ನಿನ್ನ ಸಂಬಂಧ ಏನು ಮಾಡ್ಲಿ ಈಗ? ಏನ್ ಮಾಡಿಯೋ ನನ್ನ ಸಂಬಂಧ? ಏನ್ ಮಾಡಿ ನೀನು? ಏನು ಮಾಡೀನಿ ನಾನು? ಒಟ್ಟು ಏನೋ ಒಂದು ಮಾಡೀನಿ, ಅದು ನೆನಪಾಗೋದು ನನಗೆ. ಏನೋ ಒಂದು ಮಾಡೋದು ಬೇಡ. ಎಲ್ಲಾ ಪ್ರೇಮಿಗಳು ಪಾಪ ಹೆಣ್ಮಕ್ಳ ಸಂಬಂಧ ಏನೇನೋ ಕಟ್ಸ್ಯಾರ. ನೀ ಏನ್ ಮಾಡಿಯೋ? ಏನ್ ದೊಡ್ಡ ಮನೆ ಕಟ್ಸ್ಯಾನ, ಒಬ್ಬ ತಾಜ್ ಮಹಲ್ ಕಟ್ಸ್ಯಾನ, ಒಬ್ಬ ಗೋಲ್ ಗುಮ್ಮಚ್ ಕಟ್ಸ್ಯಾರ. ಯಾರಿಗ ಉಪಯೋಗ ಅದಾವು? ಈಗ ತಾಜ್ ಮಹಲ್ ಕಟ್ಸ್ಯಾರ, ಯಾರು ಬಿಸಿಲಾಗ ಹೋಗಿ ಮಕ್ಕೊಳಕ್ ಬರ್ತೈತ ಅಲ್ಲಿ ಎಬ್ಬಿಸಿ ಒಳಗೆ ಹಾಕ್ತಾರ. ಈಗ ಅದನ್ನ ಕಟ್ಟ್ಯಾರ, ಗೋಲ್ ಗುಮ್ಮಚ್ ಕಟ್ಟ್ಯಾರ. ಆಡ ಗಿಡ ದನ ಗಿನ ಮಳೆ ಹತ್ತಿದಾಗ ಕಟ್ಟಕ್ಕೆ ಬರ್ತೈತ ಅಲ್ಲಿ. ಉಪಯೋಗ ಹಾಕೋದು ಕಟ್ಟಿಸ್ಬೇಕು, ಅದು ಪ್ರೀತಿ ಅಂದ್ರ. ಈಗ ಹೇಳು, ನಿನ್ನ ಸಂಬಂಧ ಒಂದು 10 ಪಾಯ್ಕಾನಿ ಕಟ್ಟಿಸ್ಬಿಡ್ಲ? ಪೈಕಾನೆ ಉಪಯೋಗ ಹಾಕವು. ಎಲ್ಲರೂ ಕೂತಾರ ನೆನೆಸ್ತಾರ, ಯವ್ವ ಎಷ್ಟು ಬಾರಿ ಐತೆ ಈಗ, ಎಟ್ಟರ ದೊಡ್ಡದೈತೆ ಈಗ. ಸ್ವಚ್ಛ ಇಟ್ಕೋತ ಹೋಗ್ಬೇಕು ಅಟ್ಟ. ಒಂದ್ ಕೆಲಸ ಮಾಡ, ಮುಂದೊಂದ್ ಕುರ್ಚಿ ಹಾಕ. ಆ ಕುರ್ಚಿ ಮ್ಯಾಗ ಕುಂತು 5 ರೂಪಾಯಿ ತಗೊಂಡು ಕಳಿಸ್ತೀನಿ. ಇಟ್ಟು ಬಡಿ ಒಂದು ಬೇಕಲ್ಲ ಮತ್ತೆ ಬಾಗಿಲಿಗೆ ಬಡಿಯಾಕ. ಹೇಳ್ರವ ಹೊರಗೆ ಹೋಗಿ ಮಾತಾಡಕತ್ರಿ. ಯಾಕಂದ್ರೆ ಹೆಣ್ಮಕ್ಳು ಮೀಟಿಂಗ್ ಇಲ್ಲೇ ಚಾಲೋ ಇರ್ತಾವ. ಅವ್ರಿಗೆ ನೀ ಬೇಕಾದಂಗೆ ದೊಡ್ಡದೊಂದು ಇದ್ರಾಗ ವೈಭವದಾಗ ಕುಂದ್ರಸವ್ರ, ಅಲ್ಲಿ ಏನೂ ಮಾತಾಡಂಗಿಲ್ಲ ಅವ್ರು. ಇಲ್ಲಿ ಹೋದಾಗ ಎಲ್ಲ ವಿಷಯ ಹೊರಗೆ ಬಂದ್ಬಿಡ್ತಾವ. ಬಾ ಹೆಂಗಾರ ಒಟ್ಟು ನನ್ಗೆ ಅದ ಅಲ್ಲೇ ಹಚ್ಚವ್ ನೀನು. ಅಲ್ಲ ಚಲೋ ಅವಿ, ನಿನ್ನ ನಾಷ್ಟ ಊಟ ಎಲ್ಲ ಅಲ್ಲೇ ಹಾಕತಿ. ಅಂದ್ರೆ ಅದ ತಿಂದಿನ ಇಲ್ಲ ನಾನು. ಅದು ನಿನಗೆ ತಿನ್ನ ನಾನು ಇದ್ರಿಗೆ ಹೋಟೆಲ್ ಐತಿ, ಅಲ್ಲಿ ಹೋಗಿ ತಿನ್ನು. ಮತ್ತೆ ಬಂದು ಅಲ್ಲೇ ಕುರ್ಚಿ ಮೇಲೆ ಕುಂದ್ರು. ನನಗೆ ಯಾಕೆ ಗಂಟು ಬಿದ್ದೆವು? ನಿನ್ನ ಹತ್ರ ಏನೈತಿ ಅಂತ ನಿನ್ ಕಟ್ಕೊಲ್ಲ. ಎಲ್ಲರ ತಕ್ಕ ಏನೈತಿ ಅದ ಐತಪ್ಪ. ನಾನು ತಕ್ಕೇನಿ, ಎಲ್ಲರೂ ಬೇರೆ ಬೇರೆ ಇರ್ತಾವ. ನನಗ ಆಸ್ತಿ ಅಂತಸ್ತು ರೊಕ್ಕ ಬೇಕಾಗೈತಿ. ಎದಕ್ ಬೇಕ್ಲೇ ಅವು? ಕುಂತ ಉಣಾಕ. ಲೇ ನಿಮ್ಮ ದಣ್ಣದಂತ ದನ ಹರಿಗಡಿ ಮೇವ್ತದ, ನಿನಗೇನು ಅಳಗಲ್ಲ? ಮಾಡಿಯನ ದಣ್ಣದಕ್ಕಿಂತ ಕಡಿ ನೀವು. ಮತ್ತೇನು ಭಗವಂತ ದಮ್ಮನು 2 ರೊಟ್ಟಿ ಕೊಟ್ಟಾನ, ಕಸಕ್ಕೆ ಕಟ್ಟಿಗೆ ಹೋಗಿ ಬಾಳೆ ಮಾಡ್ಕೊಂಡು ತಿನ್ಬೇಕು. ಬರೀ ಗಂಡಸರ ದುಡ್ರಿ, ಗಂಡಸರ ತಂದು ಹಾಕ್ರಿ ಅಂದ್ರೆ ಇದ್ಯಾವ ನ್ಯಾಯ? ಇದ್ಯಾವ ನೀತಿ? ಹೆಣ್ಮಕ್ಳು ದುಡಿಬೇಕು, ಹೌದಲ್ಪ? ಮತ್ತ ದುಡ್ಡು ತಂದಾಕ್ರಿ. ನಾವು ಕೂತಿರ್ತೀವಿ 2 ದಿನ ಆತು, ಗಂಡಸರ ದುಡಿಬೇಕು ಅಲ್ರಿ. ಅಲ್ಲಿ ಕಷ್ಟಪಡಾರ ನಾವು, ಹೊರಗೂ ಕಷ್ಟಪಡಾರ ನಾವು. ಗಂಡಸರು ಏನು ಜನ್ಮಲ್ಲ? ಕಷ್ಟ ಪಟ್ಟ ಹಿಂಗಾಗಿ ನನಗೆ ಯಾಕೆ ಬಿದ್ದಿಲ್ಲ ನೀನು? ಊರಾಗ ರಗಡ ಹೆಣ್ಮಕ್ಳಾದ್ರೆ ಚಿನ್ನ, ಓ ಆಕಾಶದಲ್ಲಿ ಸಾವಿರಾರು ನಕ್ಷತ್ರಗಳಿದ್ದರೆ ಏನು ಫಲ? ಹೊಳೆಯುವ ನಕ್ಷತ್ರಕ್ಕೆ ಇರುವಷ್ಟು ಬೆಲೆ ಯಾವ ನಕ್ಷತ್ರಕ್ಕೂ ಇರಂಗಿಲ್ಲ. ಹಂಗೆ ಊರಾಗ ರಗಡ್ ಹುಡುಗಿಯರದಾರ ಕರೆ, ನನಗೆ ಬೇಕಾಗಿಲ್ಲ. ನಾನು ನೀನೇ ಬೇಕು, ನೀನೇ ಬೇಕು. ಆಗಂಗಿಲ್ಲ ಬೇರೆ ನೋಡ್ಕೋ ಹೋಗ. ನಾ ಬಿಡು ಮಗಂಗಿಲ್ಲ. ನಾವು ವಾಲ್ಯ ಅಂದಾರನ ಬಿಡಂಗಿಲ್ಲ, ಹೂ ಅಂದಾರನ ಮಾಡಂಗಿಲ್ಲ. ಏನ ಹೇಳಿ ಕೇಳಿ ಕಿರಾತಕ ಬಯಸ್ ನಾವು ಬಿಟ್ಟು ಮಾಡ್ತಿಲ್ಲ. ಒಟ್ ನೀನ ಲವ್ ಮಾಡವ ಮಾಡ್ತ ನಾವು ಮಾಡು ಮಟ್ಟ ಬಿಡಂಗಿಲ್ಲ. ನಿಮ್ಮವ್ನ ನೋಡು, ನಿನಗೈತಿ ನನಗೈತಿ. ನಿಮ್ಮವನ್ನ
ಆಧಾರ್ ಕಾರ್ಡ್ ತೋರಿಸಿ ಬಸ್ಸಿಗೆ ಹೋಗಕ್ಕೆ ನಿನಗೆ ಇಟ್ಟಿರ್ಬೇಕಾದ್ರೆ ನೀನು ಬಸ್ ಚಾರ್ಜ್ ಕೊಟ್ಟು ಹೋಗೋ ಗಂಡಸು ನನಗೆ ಇಟ್ಟಿರ್ಬಾರ್ದು ಬಾ ನೀನು ಬಸ್ ಚಾರ್ಜ್ ಕೊಟ್ಟ ಹಿಂಗಾಗಿರೋ ನಿಮ್ಮವ್ರು ಬಸ್ ಚಾರ್ಜ್ ಕೊಟ್ರು ನಿಮ್ಮನ್ನು ಫ್ರೀ ಮಾಡಿ ನಾವು ಹಿಂಗಾಗಿವ್ ನಿಮ್ಮ ನಮ್ ಗೌರ್ಮೆಂಟ್ ಫ್ರೀ ಮಾಡೈತಿ ಅದನ್ನ ಮಾಡಿ ನಮ್ಮ ನಳಗಲ್ ಹಚ್ಚೈತಿ 45 ರೂಪಾಯಿ ಚಾಯ್ಸ್ 52 ರೂಪಾಯಿ ಆಗ್ಯಾವ ಅದು ನಿಮ್ಮ ಕರ್ಮ ನಾವೇನ್ ಮಾಡ್ಬೇಕ ನಮ್ದೇನು ಕರ್ಮ ಅಲ್ಲ ನಮ್ದು ಕಸಗೊತ್ತಾವ ನಿಮ್ಗೆ ತುರುಕ್ತಾವ ಇಷ್ಟ ಅದ್ರಾಗ ಏನೈತಿ ನಾವು ಎಲ್ಲರೂ ಗಂಡಸರು ಒಗ್ಗಟ್ಟೈವಿ ಈಗ ನಾಳೆಗೆ ಎಲ್ಲರೂ ಹೊಂಟಿನೋ ಕಿರಾತಕ ಪಾಯಿಸಿ ಎಲ್ಲರನ್ನೂ ಕೂಡಿಸಿ ನಾಳೆಗೆ ವಿಧಾನಸೌಧಮ್ಮ ಸ್ಟ್ರೈಕ್ ಮಾಡಿರ್ತೀವಿ ನಾವು ಏನಂತ ಮಾಡವ ಅಲ್ರಿ ಬಸ್ ಫ್ರೀ ಅವ್ರಿಗೆ ಮಾಡೋಲ್ರಕ್ಕ ಈಗ ಮತ್ತು ಅವ್ರಿಗೆ 2000 ಅವ್ರಿಗೆ ಹಾಕ್ತಿರಿ ಅಕ್ಕಿ ಗೋಧಿನೂ ಅವ್ರಿಗೆ ಕೊಡ್ತೀರಿ ಮತ್ತು ಎಲ್ಲ ಅವ್ರಿಗೆ ಆದ್ರೆ ನಾವು ಏನು ಹೆಣ್ಮಕ್ಳು ಲೆಕ್ಕಕ್ಕಿಲ್ಲ ಬಿಸಿಲಾಗ ಅವಂಗೆ ಜೈ ಇವಂಗೆ ಜೈ ಎತ್ತು ಹೊಯ್ಕೊಳ್ಳೋರು ನಾವು ಮೀಟಿಂಗ್ ಹೋದ ಪ್ರಚಾರ ಮಾಡಿ ಬರೋರು ನೀವು ನಿಮ್ಗೆ ಎಲ್ಲ ಆದ್ರೆ ನಮಗೇನೂ ಇಲ್ಲ ಅದಕ್ಕೆ ನಾವು ಹಾಕಿವು ಏನಂತ ಅಲ್ಲಪ್ಪ ಬಸ್ಸರಾದ್ರೆ ಅವ್ರಿಗೆ 6000 ಕೊಡ್ತೀರಿ ಬಸ್ಸರ್ ಮಾಡಿದವ್ರಿಗೊಂದು 500 ಬೇಡ ನಾವು 9 ತಿಂಗಳು ಕಷ್ಟಪಟ್ಟಿರ್ತೀವಿ ಅದಕ್ಕೆ ನೀವು ಬರೀ 9 ತಿಂಗಳು ಅಷ್ಟೇ ಕಷ್ಟಪಡ್ತೀರಿ ನಾವು ಅದಕ್ಕೆ ಏಸು ರಾತ್ರಿ ಕಷ್ಟಪಟ್ಟಿರ್ತೀವಿ ನಮ್ಗೆ ನಾವು ಮತ್ತೆ 2ನೇ ಸೀಸನ್ ಪ್ರಿಪೇರ್ ಆಗ್ಬೇಕವಿ 1000 ಕೊಟ್ರೆ ಅಂದ್ರೆ ಗೋಡಂಬಿ ದ್ರಾಕ್ಷಿ ತಿಂತ ತಯಾರಾಗಬೇಕು ಏನೇ ತಯಾರಾಗಿ ಏನ್ ಮಾಡ್ತೀರ ಗೌರ್ಮೆಂಟ ನಮ್ ಕಡೆ ಐತಿ ನಿಮ್ದು ಏನ್ ನಡೀತೈತಿ ಎಷ್ಟು ದಿನ ಇರ್ತೈತಿ ಈಗ 2 ತಿಂಗಳಾಗ ನಿಮ್ಮ ಅಕೌಂಟಿಗೆ ರೊಕ್ಕನೂ ಬಂದಿಲ್ಲ ರೊಕ್ಕ ಬರಲಿಲ್ಲ ಅಂದ್ರೆ ಏನಾಯ್ತು ಆಧಾರ್ ಕಾರ್ಡ್ ಫ್ರೀ ಐತಿಲ್ಲ ನಿಮ್ಮದು ಒಂದು ಜೀವನಾನ ಅಲ್ಲ ಇವ್ರಿಗೆ 2,000 ಕೊಟ್ರೆ ಇವ್ರು ಅವ್ನು ಗೋಳೆ ಹಾಕಿ ಒಬ್ಬಾಕಿ ಬೋರ್ಮಾಳ ಮಾಡಿಸ್ಯಾಳ ಒಬ್ಬಾಕಿ ಚೈನ್ ತಾಳಿನ ಮಾಡಿಸ್ಯಾಳ ನಾವು ನೋಡಪ್ಪ ಗಂಡಸರು ಹೆಮ್ಮೆ ಗಂಡಸರು ನಾವು 2,000 ನಾಳೆಗೆ ಬರ್ತಾವಂದ್ರೆ ಇವತ್ತು 4,000 ಸಾಲ ಮಾಡಿ ಬಾರ್ನಾಗ ಇಟ್ಟಿರ್ತೀವಿ ಇವ್ರು ಹಂಗಲ್ಲ ಇವ್ರು ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಮಾರ್ಕೊಂಡ ಬಂದೀನಿ ನೀನು ಈಗೇನ್ ಮಾವ ನಾನು ಲವ್ ಮಾಡ್ಬೇಕು ಮನ್ ಹಿಂಗಾಯ್ತು ಈ ಬಸ್ ಸ್ಟ್ಯಾಂಡ್ನಾಗ ಹೆಂಗಾಯ್ತು ಅದು ಮೊನ್ನೆ ಒಬ್ಬ ಫುಲ್ ಬಂಗಾರ ಹಾಕೊಂಡು ಹೊಂಟಿದ್ದಳ ಏನು ಯವ್ವ ಇಟ್ಟಂಗೆ ದುಡ್ದೀನಿ ಇಟ್ಟಂಗೆ ಬಂಗಾರ ಮಾಡ್ಸ್ಯಾನೆ ಎಲ್ಲಿದೆ ಯಪ್ಪ 2,000 ಜಮಾ ಆಗ್ಯಾವ ಅದ್ರಾಗ ಈ ಬೋರ್ಮಾಳ್ ಮಾಡ್ಸೀನಿ ಅಂದಳ ನಾನು ಕೇಳಿಲ್ಲ ತಾರ ಬೋಳಿತಾ ತರ್ಕೊಂಬಿಟ್ನೆ ಯಪ್ಪ 4 ಗೃಹಲಕ್ಷ್ಮಿ ಕೊಡ್ಸಿನಿ ಮಾಡ್ಸಿನಿದ್ದು ನಂದಳಕಿ ನಾನು ಹೇಳಿದೆ ನಾನು ಕಸ್ಕೊಂಡ್ರೆ ನೀನು ಕೊಟ್ಟಾರ ತರ ನೀನು ನಿಂದ ಅಲ್ಲಿ ನಾನು ದಂಡೆ ಎಷ್ಟು ಚಂದ ಹಲಕಿಸ್ಕೊತ ಹೇಳ್ತು ನೀನ ಐ ಆಮ್ ನಾಟ್ ಇಂಟ್ರೆಸ್ಟಿಂಗ್ ಅವೇ ಮೂಗಟ್ಟು ಗುಳುಗುಳು ಅನ್ನಾಗ್ತದ ಬಟ್ಟಕ್ಕ ನೀನು ಲವ್ ಮಾಡಕ ಬರಂಗಿಲ್ಲ ನೀನು ಲವ್ ಮಾಡ್ತೀಯ ನೀನು ಏನೇನು ಅನ್ನಿಸ್ತಾನೆ ನಾವು ಏನು ಮಾಡಕತ್ತಿ ನನಗೆ ಲವ್ ಮಾಡಕ್ ಬರಂಗಿಲ್ಲ ಭಾಳ ಈಸಿ ಐತಿವಿ ಏನೈತಿ ಕ್ರೋಮಿಗೆ ಹೋಗಿ ಸರ್ಚ್ ಮಾಡಿಬಿಟ್ರೆ ಆರಾಮ್ ಲವ್ ಮಾಡ್ಬೋದು ಏನು ಅಂದಿ ನಿನಗೆ ಗೊತ್ತಿಳೋದಿಲ್ಲ ಅವ ನಾನು ಸಬ್ಸ್ಕ್ರೈಬರ್ ಇದ್ದು ಅವ ಒಂದ್ ಕೆಲಸ ಮಾಡು ಯಾಡ್ ಮಾಡ್ತಾನ ಮನೆಗೆ ಬಾ ನಮ್ಮ ಅಪ್ಪನ ಕೇಳು ಏನಂತ ಮದುವೆ ಆಗ್ತಂತ ನಮ್ಮಪ್ಪ ಹೂ ಅಂದ್ರ ನಿನ್ ಮದುವೆ ಆಗ್ತೀನಿ ವಾಲ್ಯ ಅಂದ್ರೆ ಬಿಡಾಕೇನ ಹೌದು ನಾನು ನಿಮ್ಮ ಅಪ್ಪನ ಆಗಾಕ್ತಾನೋ ನೀನ್ ಆಗಾಕ್ತಾನೋ ನಿಮ್ಮ ಅಪ್ಪನ ಒಪ್ಪಿಗೆ ನನಗೆ ಬೇಕಾಗಿಲ್ಲ ಚಿನ್ನ ನಿನ್ನ ಒಪ್ಪಿಗೆ ಬೇಕು ನೀವು ಹೂ ಅಂದ್ ನೋಡು 7 ಊರಾಗ ಯಾರು ಮದುವೆ ಆಗಿರ್ಬಾರ್ದು ಹಂಗೆ ಮದುವೆ ಆಗಿ 16 ಊರಾಗ ಯಾರು ಫಸ್ಟ್ ನೈಟ್ ಮಾಡ್ಕೊಂಡಿರ್ಬಾರ್ದು ಹಂಗೆ ಮಾಡ್ಕೋತಾನೆ ಗಣಸರು ಹಣೆ ಬಾರ್ದಾನ ಇಷ್ಟ ಐತಿ ನಿಮ್ಮದು ಬರೀ ಫಸ್ಟ್ ನೈಟು ಮದುವೆ ಮಕ್ಕಳು ಇದ್ರಾಗ ಜೀವನ ಎದ್ರಾಗ ಮುಂದೆ ಹೋಗ್ಬೇಡ್ರಿ ನೀವು ಗಂಡಸ್ಸಿನ ಮೊದಲನೇ ಮೆಟ್ಟಿಲದು ಯಾ ಮೆಟ್ಲೇ ಆ ಮೆಟ್ಟಿಲಿಂದ ದಾಟಿದ ಮೇಲೆ ಮುಂದಿನ ಕನಸು ಕಾಣ್ತೀವಿ ನಾವು ಮೊದಲನೇ ಕನಸು ಅದ ನಮ್ಮ ಹಿಂಗ ಅಂದ ಹಿಂದ್ ಉಳ್ಯಾಕತ್ರಿ ಹೆಣ್ಮಕ್ಳು ಮುಂದೆ ಹೊಂಟಾರ ಹೋಲ್ ಬಿಡು ಅವು ಎಲ್ಲಿ ಹೋಗ ಮುಂದೆ ಏನಾರು ಕಲ್ಲ ಮುಳ್ಳು ಹತ್ತಿದ್ರು ಹೊಳ್ ಬರ್ತಾವೆ ಎಷ್ಟು ಹೋಗೋದವು ಭಾಳ ಆದ್ರೆ 3 ಕಿಲೋಮೀಟ್ರ್ ಅದ 4 ಕಿಲೋಮೀಟ್ರ್ ಅದಾವ ಎದ್ರಾಗ ಹಿಂದದೀವಪ್ಪ ನಾವು ಎದ್ರಾಗ ಅದಿರಿ ಎದ್ರಾಗು ಎಲ್ಲದ್ರಾಗ ಹಿಂದ ಅದಿರಿ ಎದ್ರಾಗ ಕ್ರಿಕೆಟ್ದಾಗ ಸಮೇತ ನಾವ ಮುಂದದೀವಿ ಗೊತ್ತಾ ನಿನಗೆ ಅದೊಂದು ಚಾ ಕುಡು ಕಪ್ ಗೆದ್ದಾವೇನು 8 ಜಿಗಿದಾಡ ಅದನ್ನ ಗೆದ್ದುದ ದೊಡ್ಡ ಮಾತು ನಮ್ಗೆ ಎಂದೋ ಗೆದ್ದುತ್ತಿದ್ದೀವಿ ನಾವು ಆದ್ರೆ ಯಾರು ಹೇಳಿದ್ರು ಇನ್ನೂ 2 ವರ್ಷ ಗೆದ್ದಂಗಿಲ್ಲ ನಾವು ಯಾಕೋ ಅಂದ್ರೆ ಕಪ್ಪಿಗೆ ಈಗ 16 ವರ್ಷ 18 ವರ್ಷ ಆದಿಂದ ಅದು ಕಪ್ಪಿಗೆ ಮೆಜಾರಿಟಿ ಬರ್ತೈತಿ ಹೌದಾ ಹಿಂಗ ಅಂದ ಹಿಂದ್ ಉಳ್ಯಾಕತ್ರಲ್ವ ಯಪ್ಪ ನೀವು ಹಿಂದೆ ಕೂಡ ಇನ್ನು 2 ವರ್ಷ ತಡಿ ಯಾವ ಅಡ್ಡ ಬಂದ್ರು ಕೇಳಂಗಿಲ್ಲ ಮುಂದಿನ ಸಲ ಕಪ್ಪ ನಮ್ದ ಅಂದ ಹಿಂಗ ಹಾಕಿ ಕುಂತ್ರಿ ನೀವು ಅವ್ರ ಮದ್ವೆ ಆಗ್ತೀನಿ ಮಾವ ಅವ್ರ ಕಪ್ ಎಂದ್ ಹೊಡಿತಾರ ಅದ ಚಿಂತೆ ಐತೈತವ ಯಾಕಂದ್ರೆ ಚಾಲೆಂಜ್ ಮಾಡಿ ಒಂದು ಏನಿಲ್ಲ ಅಂದ್ರು 7-8 ತಿಂಗಳು ಆತ್ ನಾ ಜಳಕನ ಮಾಡಿಲ್ಲ ಇನ್ನು ಮುಂದಿನ IPL ಗೆ ಕಪ್ ಗೆದ್ರಂದ್ರೆ ಅವಾಗ ಜಳಕ
ಬೇಕಾರೆ ನೋಡ್ಬೇಕಾರೆ ಹಿಟ್ಟು ಜಳಕ 7 ತಿಂಗಳು ಜಳಕ ಮಾಡಿಲ್ಲ ಒಂದು ಲೀಟ್ರ್ ನಾರ್ತನೆ ಒಬ್ಬೊಬ್ರು ಇರ್ತಾರೋ 2 ದಿನ ಜಳಕ ಬಿಟ್ರು ತಲೆ ಬೆವ್ರು ಬರ್ತವ್ರಿ ನಾನು ಈಗ ಫ್ರೆಶ್ ಮಾರ್ಕೆಟ್ದಿಂದ ಬಂತಿರ್ತಕ್ಕಂಥ ತರಕಾರಿ ನಾನು ನೋಟಿಸ್ ಕೊಡ್ತೀನಿ ದಯವಿಟ್ಟು ಮುಂದಿನ ಸರ್ ನಾವಲ್ಲ ನಾನು ಬಿಟ್ಬಿಡ್ರಿ ಇಬ್ರು ಸೇರಿ ಅಗ್ರಿಮೆಂಟ್ ಆಗಲಿ ಈಗೇನು ಮದುವೆ ಆಗ್ತೇ ಬಾ ಹೋಗೋಣ ಒಂದು ತಾಸು ನಡಿ ನಡುಗೂರಾಗ ಕಡದರ ಕಡಿಲಿ ತರನ್ನ ಬಿಡುವುದಿಲ್ಲ ಬಿಟ್ಟರ ಜಾತಿ ಮಗ ಅಲ್ಲ ನಾ ತಿಳಿದಂಗ ಹಗರಿಲ್ಲ ನಿಮ್ಮ ಪಾಡನಲ್ಲ ಯಾರ ಅಂಜಿಕೆ ನನಗಿಲ್ಲ ಯಾವಾಗ ಕರುತ್ತಾವ ಯಾವಾಗ ಮುದ್ದು ಮಾಡ್ತಾವ ಯಾವಾಗ ಚಪ್ಪಲಿ ಹೊಡೆದಕ್ಕವ ಒಂದು ತಿಳಿಯಂಗಿಲ್ಲ ಅಷ್ಟಿಲ್ಲ ಹೇಳ್ಯಾರ ಇವನು ದೊಡ್ಡವರು ಲಾಕಪ್ನಾಗರು ಕೈದಿ ನಂಬಿದ್ರು ಮೇಕಪ್ ಮಾಡಿ ಹುಡುಗ್ಯಾರ ನಂಬರ್ದಂತ ಇವನು ಯಾವ ಹೊತ್ನಾಗ ಏನು ಮಾಡ್ತಾವ ಎಂಬಲ್ ಹೊಡಿ ಮಾಸ್ತರ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿನ್ನ ಸುಡಲೇನ ರೊಕ್ಕದ ಮ್ಯಾಲ ನನ್ನ ಪ್ರೀತಿಗೆ ಬೆಲೆಯ ಕೊಡಲಿಲ್ಲ ನಿನ್ನ ಸುಡಲೇನ ರೊಕ್ಕದ ಮ್ಯಾಲ ದಿನಕ್ಕೊಂದ ಸೋಗ ತಕ್ಕೊಂಡ ಗೆಳತಿ ಹದಗಟ್ಟಿ ಪುರಬರ ಗಟ್ಟಿ ದಿನಕ್ಕೊಂದ ಸೋಗ ತಕ್ಕೊಂಡ ಗೆಳತಿ ಹದಗಟ್ಟಿ ಪುರಬರ ಗಟ್ಟಿ ಹದಗಟ್ಟಿ ಪುರಬರ